ನನ್ನೇ ಬಕ್ರ ಮಾಡ್ತೀರಾ. ನೀನ್ ಮಾತ್ರ ಬಕ್ರ ಆಗೋದಿಲ್ಲಿ. ಮನೆ ಬಕ್ರ ಆಗಲ್ಲ. ಹೆಂಗ್ ಗೊತ್ತಿರುತ್ತೆ? ಗೊತ್ತಿಲ್ಲ ನೀವು ನನ್ನೇ ಬಕ್ರ ಮಾಡೋದು. ಹಿಡನ್ ಕ್ಯಾಮ್ರಾ ಇಟ್ಕೋಬೇಕಿತ್ತು, ಆದ್ರೆ ಹಿಡನ್ ಕ್ಯಾಮ್ರಾ ಇಟ್ಕೊಳಕ್ ಆಗಿಲ್ಲ. ನಮ್ಮಮ್ಮ ನೋಡ್ಬಿಡ್ತು, ಅದಕ್ಕೆ ಹಂಗೆ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟಿದ್ದೆ. ಪ್ಲೇಟ್ ಚೇಂಜು ಅಲ್ಲಿ ಹೇಳಿದ್ದೀನಲ್ಲ, ಹಿಡನ್ ಕ್ಯಾಮ್ರಾ ಇಟ್ಕೋಬೇಕು ಅಂತ. ಹಿಡನ್ ಕ್ಯಾಮ್ರಾ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ನಾನು ಬೇರೆ ಕಡೆ ಇದ್ದೆ, ನಮ್ಮಮ್ಮ ಅವಾಗ ಫೋನ್ ಯೂಸ್ ಮಾಡಕ್ ಹೊರಟೋಗಿತ್ತು. ಅವಾಗ ತಕ್ಷಣ ಬಂದು ಕ್ಯಾಮ್ರಾ ಆನ್ ಮಾಡಿ. ನಾನು ಏನಿಗೆ ಬಂದಿತ್ತು ಅಂದ್ರೆ, ಇವತ್ತು ನಮ್ಮಮ್ಮಂಗೆ ಪ್ರ್ಯಾಂಕ್ ಮಾಡ್ತಿದೀವಿ. ಅಂದ್ರೆ ಗೆಸ್ಟ್ ನ್ಯಾವಿಗೇಷನ್ ಇಟ್ಟಿದ್ದೀವಿ ನಮ್ಮ ಅಮ್ಮನ ಫೋನಲ್ಲಿ. ಸೊ ನೋಡೋಣ ಬನ್ನಿ. ಗೆಸ್ಟ್ ನ್ಯಾವಿಗೇಷನ್ ಇಕ್ಕು, ಬೇಗ ಬೇಗ. ಅಲ್ಲೇ ಸೆಟ್ಟಿಂಗ್ಸ್ ಇತ್ತು. ಇದು ಇರು. ಹಾಂ, ನ್ಯಾವಿಗೇಷನ್ ಬಂತಲ್ಲ, ಸಿಸ್ಟಮ್ ನ್ಯಾವಿಗೇಷನ್ ಅಲ್ಲೇ ಅದು. ಗೆಸ್ಟ್ ನ್ಯಾವಿಗೇಷನ್ ಇದೆ. ಓಕೆ, ಅಷ್ಟೇ. ಅದಾಗಿಲ್ಲ, ಆಯಿತು. ಸೊ ನೋಡಿ, ನಮ್ಮಮ್ಮಂಗೆ ಗೆಸ್ಟ್ ನ್ಯಾವಿಗೇಷನ್ ಆಗಲ್ಲ, ಅದಕ್ಕೆ ಗೆಸ್ಟ್ ನ್ಯಾವಿಗೇಷನ್ ಇಕ್ಕಿದ್ವಿ. ಈಗ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ. ಸೊ ನಮ್ಮಮ್ಮ ಅಪ್ಪ ಅಮ್ಮ ಎಲ್ಲ ಹೋಗಿದ್ರು, ಈಗ ಬಂದವ್ರೆ. ಈಗ ನೋಡ್ಕೊಂಡು ಮಾಡ್ಕೊಳ್ಳೋಣ. ಈಗ ಬಂದವ್ರೆ. ಇವಾಗ ನಮ್ಮಮ್ಮ ಫೋನ್ ತೊಗೊಳಕ್ಕೆ ಬರುತ್ತಲ್ಲ, ಹಿಡನ್ ಕ್ಯಾಮ್ರಾ ಇಟ್ಕೊತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನ್ ಮಾಡ್ತಿದ್ಯಾ? ರೆಕಾರ್ಡ್ ಏನ್ ಮಾಡ್ತಿದ್ಯಾ? ಏನಕ್ಕೆ? ಇರು, ನಾನು ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀನಿ. ಸರ್ಪ್ರೈಸ್ ಆಗಿ ಅಪ್ಪಂಗೆ ಗೊತ್ತಿರ್ಕೊಂಡು ಅದಕ್ಕೆ ವೆಲ್ಕಮ್ ಕೊಟ್ಟಿದ್ದೀನಿ ಅಲ್ಲೇ. ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾನೆ ಇದ್ದೆ, ನಿಂಗೆ ಗೊತ್ತಿರ್ಲಿಲ್ವಾ? ಇದೇ ಫೋನಲ್ಲೇ ಮಾಡಿದ್ದೀನಿ. ಅದಕ್ಕೆ ಈಗ ನಮ್ಮ ಅಮ್ಮ ಯಾವ ತರ ಫೋನ್ ಈ ಬೆಳ್ಳ ಹಿಡ್ಕೊಂಡು ಯೂಸ್ ಮಾಡ್ತಾರೆ ಅಂತ ತೋರ್ಸಕ್ಕೆ. ಬಂತ ನೋಡಿ ಹೆಂಗೆ ಇದು ಈ ಬೆಳ್ಳಲ್ಲಿ ಉಪಯೋಗಿಸೋದು. ನೋಡಿ ಯಾವ ತರ ಈ ತರ ಯೂಸ್ ಮಾಡ್ಬೇಕು ಫೋನ್. ಗ್ಯಾಸ್ ಬುಕ್ ಆಗೈತೆ. ಆಗೈತೆ. ಹೇ ಇವರು ಓದ್ಕೊಂಡಿರ್ತೀನಲ್ಲ, ಅದು ಚೆನ್ನಾಗ್ತಾರೆ. ಓದ್ಕೊಂಗಿಲ್ಲ, ಆ ಫೇಸ್ಬುಕ್ ಆನ್ ಮಾಡೋಂಗಿಲ್ಲ, ಹೋಗ್ತಾನೆ ಇಲ್ಲ. ನಾನು ಹಿಂಗಂತೀನಿ ಇವರೆಲ್ಲ ನೋಡುತ್ತಾ ಇಲ್ಲಿ ಕ್ಯಾಮ್ರಾ ತೋರ್ಸು. ಹೆಂಗ್ ಗೊತ್ತಾ? ನಾನು ಹಂಗೆ ಮಾಡ್ತಿದ್ದು ಅಲ್ಲ. ಹೆಂಗ್ ಮಿಮಿಕ್ರಿ ಇದನ್ನ ಮಾಡ್ತಾ ಇರೋದು? ನಾವು ಅವಾಗ ನಗ್ಬಿಟ್ವಿ, ಅದಕ್ಕೆ ನೋಡ್ರಿ ರಿಯಾಕ್ಷನ್ ಇದೆ. ಫಸ್ಟ್ ಏನು ಫೋಟೋಗೆ, ಏನು ಫಸ್ಟ್ ಫೋಟೋ ಹಾಕ್ತಿರಲ್ವಾ, ಆ ಫೋಟೋಗಿದೆ. ನನ್ನೇ ಬಕ್ರ ಮಾಡ್ತಾ ಇದೀರಲ್ವಾ ಅವಾಗ್ಲಿಂದ. ಇನ್ಮೇಲೆ ಪ್ರ್ಯಾಂಕ್ ಮಾಡಕ್ ಶುರು ಮಾಡ್ಕೊಳ್ಳೋಣ. ಇಲ್ಲ, ಚೇಂಜ್ ಮಾಡ್ರಿ, ನನಗೆ ಮಾಮೂಲಿ ಚಿಕ್ರಪ್ಪ. ಅಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿ ನಾನು ಹಿಂಗ್ ತೋರ್ಸಲ್ಲ. ಬೇಡ ಬಿಡು, ನಿಮ್ಮ ಅಪ್ಪನ ಹತ್ರ ತೋರ್ಸ. ಅಪ್ಪ ಹೇಳ್ಕೊಡ್ಬೇಡ, ನೀನು ಹೇಳ್ಕೊಡಲ್ಲ ಅಪ್ಪ. ನಾವು ಇಲ್ಲಿ ಜನಗಳಿಗೆ ತೋರಿಸ್ತೀವಿ. ಲಾಕ್ ಇಕ್ಕಿಸ್ತೀನಿ. ನಾವ್ ವಿಡಿಯೋ ಮಾಡ್ಕೊಂಡ್ರೆ ನಿಂಗೆ ಗೊತ್ತಾಗಲ್ವಾ ಲಾಕ್ ಬೇಕಾದ್ರೆ? ಇರುವ ನಿಮಿಷ ಚೇಂಜ್ ಮಾಡ್ಕೊಂತಾರೆ ಕತ್ತೆಗಳು. ಎಲ್ಲೋಯ್ತಮ್ಮ? ಸಿಸ್ಟಮ್ ನ್ಯಾವಿಗೇಷನ್ಗೆ ಹೋಗಿ ಗೆಸ್ಟ್ ನ್ಯಾವಿಗೇಷನ್ ಇಂದ 3 ಬಟನ್ ಇಕ್ಬೇಕು. ನಮ್ಮಮ್ಮ ಇವಾಗ ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ದಾರೆ. ಸೊ ನೀವು ನಿಮ್ಮ ಅಮ್ಮಂದಿರ್ಗೆ ಹಿಂಗೆ ಮಾಡ್ರಿ.
ಮತ್ತೆ ಗೆಸ್ಟರ್ ನವಿಗೇಷನ್ ಈ ಬೆಳ್ಳಿಂದ ನಮ್ಮಮ್ಮ ಹೆಂಗ್ ಯೂಸ್ ಮಾಡುತ್ತೆ ಫೋನ್ ನ ನೀವು ಕಲೀರಿ, ನೀವು ಇದೇ ಬೆಳ್ಳಿಂದ ಯೂಸ್ ಮಾಡಿ. ಬಾಯ್ ಬಾಯ್. ಏನಪ್ಪಾ ಅಂತಂದ್ರೆ ನನಗೆ ಮೊಬೈಲ್ನಲ್ಲಿ ಆ ಥರ ಆ್ಯಪ್ ಯೂಸ್ ಮಾಡಕ್ ಬರಲ್ಲ, ಅದಕ್ಕೆ ಸೇರ್ಕೊಂಡು ಬ್ಯಾಕ್ ಮಾಡಿರೋದು ಇವಳೆ ಮಾಡಿರೋದು. ನನಗೆ ಮಾಮೂಲಿ ಬ್ಯಾಕ್ ಬಂದು ಯೂಸ್ ಮಾಡೋದು ಆ ಥರ ಬರುತ್ತೆ, ಈ ಥರ ಬರಲ್ಲ. ಅದಕ್ಕೆ ಇವಳೆ ನಾನು ಹೋಗಿ ಬಂದು ಮೊಬೈಲ್ ತಗೊಂತೀನಲ್ಲ, ಹಂಗೆ ನಾನು ಜಾಸ್ತಿ ಒಂದು ಬೆಲ್ಟ್ ಯಾವ ಥರ ಈ ಥರ ಯೂಸ್ ಮಾಡೋದು, ಹಿಂಗೆ ಸ್ಲೈಡ್ ಈ ಥರ ಮಾಡ್ತೀನಿ. ಅದಕ್ಕೆ ನನ್ಗೆ ಆಡ್ಕೊಂತ ಇರ್ತಾರೆ ಇವರು, ಈ ತರ ಸ್ಲೈಡ್ ಮಾಡ್ತೀನಿ ಅಂತ. ಇವನೇ ನನಗೆ ನಾನು ಮಧ್ಯಾಹ್ನ ಯೂಸ್ ಮಾಡ್ತಾ ಇರೋದು ನೋಡಿ, ಬೆಳಗ್ಗೆ ಸಾಯಂಕಾಲ ನನಗೆ ನನ್ನ ಪಡೆಗೆ ನಾನು ಯೂಸ್ ಮಾಡ್ತಾ ಇದ್ರೆ ನಕ್ಕು ಇಕ್ತವ್ರಿ. ಮತ್ತೆ ಇದೇ ತರ ಇನ್ಯಾವ್ದನ್ನ ಪ್ರ್ಯಾಂಕ್ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಮತ್ತೆ ಮಾಡೋಣ. ನನ್ನೇ ಬಕ್ರ ಮಾಡ್ತಾರೆ, ನನ್ನೇ ಬಕ್ರ ಮಾಡೋದಕ್ಕೆ ಅಲ್ವಾ? ನನ್ನೇ ಬಕ್ರ ಮಾಡ್ತೀರಾ? ನೀನ್ ಮಾತ್ರ ಬಕ್ರ ಆಗೋದಿಲ್ಲಿ. ನಾನೇ ಬಕ್ರ ಆಗೋದು. ನಂಗೆ ಹೆಂಗ್ ಗೊತ್ತಿರುತ್ತೆ? ನನಗೆ ಗೊತ್ತಿಲ್ದಂಗ ನೀವು ನನ್ನೇ ಬಕ್ರ ಮಾಡೋದು. ಹಿಡನ್ ಕ್ಯಾಮ್ರಾ ಇಟ್ಕೋಬೇಕಿತ್ತು, ಆದ್ರೆ ಹಿಡನ್ ಕ್ಯಾಮ್ರಾ ಇಟ್ಕೊಳಕ್ ಆಗಿಲ್ಲ. ನಮ್ಮಮ್ಮ ನೋಡ್ಬಿಡ್ತು, ಅದಕ್ಕೆ ಹಂಗೆ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟಿದ್ದೆ. ಪ್ಲೇಟ್ ಚೇಂಜು ಅಲ್ಲಿ ಹೇಳಿದ್ದೀನಲ್ಲ, ಹಿಡನ್ ಕ್ಯಾಮ್ರಾ ಇಟ್ಕೋಬೇಕು ಅಂತ. ಹಿಡನ್ ಕ್ಯಾಮ್ರಾ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ನಾನು ಬೇರೆ ಕಡೆ ಇದ್ದೆ, ನಮ್ಮಮ್ಮ ಅವಾಗ ಫೋನ್ ಯೂಸ್ ಮಾಡಕ್ ಹೊರಟೋಗಿತ್ತು. ಅವಾಗ ತಕ್ಷಣ ಬಂದು ಕ್ಯಾಮ್ರಾ ಆನ್ ಮಾಡಿದ್ದೆ. ನಾನು ಏನಿಗೆ ಬಂದಿತ್ತು ಅಂದ್ರೆ ಗ್ಯಾಸ್ ಬುಕ್ ಮಾಡಿದ್ನಲ್ಲ, ಮೆಸೇಜ್ ಬಂದೈತಾ ಅಂತ ನೋಡೋದಕ್ಕಂತ ಹೋದೆ. ಅದ್ ನೋಡಿದ್ರೆ ಹೆಂಗೆಂಗೋ ಓಪನ್ ಆಗ್ತೈತೆ. ಹೆಂಗೆಂಗೋ ಅಲ್ಲ, ಅದನ್ನ ಯೂಸ್ ಮಾಡಬೇಕಿತ್ತು ನೀನು. ನನಗೆ ಆತರ. ಮತ್ತೆ ಒಂದಿನ ನಮ್ಮಮ್ಮ ಹೇಳಿತ್ತು, ಇದ್ ನಾನ್ ಕಲ್ತಿದ್ದೀನಿ, ಈ ತರ ಮಾಡೋದ್ ಕಲ್ತಿದ್ದೀನಿ ಅಂತ. ಅದಕ್ಕೆ ಅವತ್ತಿಂದ ಟೆಸ್ಟ್ ಮಾಡೋದಕ್ಕ ಏ ಬಾರ ಹೊರಟೋಗ್ಬಿಟ್ಟ.